ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ಪಾಲಕರಿಗೂ ಈ ದಿನ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಅಂದರೆ ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ತುರುವೇಳ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ನಮ್ಮ ಸಂಸ್ಥೆ ಅಥವಾ SL ಪಬ್ಲಿಕೇಶನ್ಸ್ ಕಡೆಯಿಂದ ನಾವು ಈ ದಿನ ನಡೆದ ಮೊರಾರ್ಜಿ ದೇಸಾಯಿ 6ನೇ ತರಗತಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ನಿಮಗೆ ಹೇಳಕತ್ತೀವಿ. ಆ ಕೀ ಉತ್ತರ ಏನಪ್ಪ ಅಂತಂದರೆ C3 ಐತಿ. ಆ C3 ಪ್ರಕಾರ ನಿಮ್ಗೆ ನಾವು ಉತ್ತರವನ್ನು ಹೇಳ್ಕೊಂತ ಹೋಗ್ತೀವಿ. ಈ ದಿನದ ಪ್ರಶ್ನೆ ಪತ್ರಿಕೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆ ಸುಲಭನೂ ಇದೆ, ಕಠಿಣನೂ ಇದೆ. ಎಲ್ಲ 3 ಹಂತದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಕೂಡಿಕೊಂಡಿದೆ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೊಠಡಿಯಲ್ಲಿ ಏನಾಗುತ್ತಪ್ಪ ಮಕ್ಕಳಿಗಪ್ಪ ಅಂತಂದರೆ ಸ್ವಲ್ಪ ಗೊಂದಲ ಉಂಟಾಗೋದ್ರಿಂದ ಈಸಿ ಪ್ರಶ್ನೆಯನ್ನು ಕೂಡ ತಪ್ಪು ಮಾಡಿ ಬರ್ತಾರೆ, ಟಫ್ ಪ್ರಶ್ನೆಯನ್ನು ಕೂಡ ಒಂದೊಂದು ಸರಿ ಸರಿಯಾಗಿ ಮಾಡೋ ರೀತಿಯೂ ಕೂಡ ಇರ್ತೈತಿ. ಹಾಗಾಗಿ ಪಾಲಕರು ಕೂಡ ಮಕ್ಕಳಿಗೆ ಜಾಸ್ತಿ ಗೊಂದಲ ಪಡ್ಸೋಕೆ ಹೋಗ್ಬೇಡ್ರಿ. ಆ ಮಕ್ಕಳು ಎಷ್ಟು ಅಂಕ ತೊಗೊಂಡಿರ್ತಾರೆ ಅದರಲ್ಲೇ ಮುಂದಿನ ಜೀವನದ ಕಡೆ ಗಮನ ಕೊಡೋಣ. ಓಕೆ. ಈಗ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಧರ್ ಸರ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಈ ಪತ್ರಿಕೆಯ C3 ಪತ್ರಿಕೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಕೀ ಆನ್ಸರನ್ನು ಹೇಳ್ಕೊಂತ ಹೋಗ್ತಾರೆ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ಹೇಳ್ಕೊಂತ ಹೋಗ್ತಾರಾ. C2 ಪತ್ರಿಕೆಯ ಕೀ ಉತ್ತರಗಳನ್ನ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ ಈ ಸಂಧಿಯಲ್ಲಿ ಲೋಪವಾಗಿರೋ ಸ್ವರ ಯಾವುದಂತ ಕೇಳಾರ. ಅದಕ್ಕೆ ಸರಿಯಾದ ಉತ್ತರ ಎರಡನೇ ಆಯ್ಕೆ ಹೂ ಆಗಿರುತ್ತಾ. ಸರಿಯಾದ ಉತ್ತರ ಎರಡನೇ ಆಯ್ಕೆ ಹೂ ಆಗಿರುತ್ತಾ. ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಯಾವ ಗ್ರಾಮ ಅಂದ್ರೆ ಉಡುತಡಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಆಯ್ಕೆ ಉಡುತಡಿ ಅಂತ ಆಗಿರುತ್ತಾ. ಹಾಗೆ ಇನ್ನು ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೈ ಪ್ಲಸ್ ತೊಳೆ ಮೈದೊಳೆ ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಾರ. ಮೈ ಪ್ಲಸ್ ತೊಳೆ ಮೈದೊಳೆ ಈ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತಾ. ಯಾವುದಪ್ಪ ಅಂದ್ರೆ ಆದೇಶ ಸಂಧಿ ಅಂತ ನಾವು ಹೇಳ್ಬೋದು. ಕತಾಪ ವ್ಯಂಜನಗಳಿಗೆ ಗದಾಪ ವ್ಯಂಜನಗಳು ಆದೇಶವಾಗಿ ಬರ್ತಾವು. ಹಾಗೆ ನಾಲ್ಕನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ, ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು ಅಂತ ಕೇಳ್ಯಾರ. ಅದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಯ್ಕೆ ದಿನಕರ ದೇಸಾಯಿ. ಹಾಗೆ ಐದನೇ ಪ್ರಶ್ನೆ, ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಅರಿವು ಉಂಟಾಗುವುದು ಅಂತ. ಹಾಗೆ ಆರನೇ ಪ್ರಶ್ನೆಯನ್ನು ನಾವು ಈಗ ನೋಡ್ತಾ ಹೋಗೋಣ. ಆರನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ರಿತೇಶನ ಬಳಿ ಕರಿಯ ಮೊಲವಿದೆ, ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ ಯಾವುದಪ್ಪ ಅಂದ್ರೆ ಗುಣವಿಶೇಷಣ ಆಗಿರುತ್ತ. ಹಾಗೆ ಏಳನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಮಯೋಚಿತ ಈ ಪದದ ಸರಿಯಾದ ಪದ ಬಿಡಿಸಿದ ರೂಪ ಯಾವುದಪ್ಪ ಅಂದ್ರೆ ಮೂರನೇ ಆಯ್ಕೆ ಸಮಯ ಪ್ಲಸ್ ಉಚಿತ ಸಮಯೋಚಿತ ಅಂತ ಆಗಿರುತ್ತ. ಹಾಗೆ ಎಂಟನೇ ಪ್ರಶ್ನೆ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದಪ್ಪ ಅಂದ್ರೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಕಾರ್ಯದಲ್ಲಿ ಅಂತ ಆಗಿರುತ್ತಾ. ಹಾಗೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿರಿ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತ. ಹಾಗೆ 10ನೇ ಪ್ರಶ್ನೆಗೆ ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಶಬ್ದಕೋಶದ ಪ್ರಕಾರ ಮಾವ, ಮೀಸೆ, ಮೊಸರು, ಮೈಸೂರು. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತೆ. ಹಾಗೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಹಾಗಾಗಿ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತಾ. ಹಾಗೆ 12ನೇ ಪ್ರಶ್ನೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿ ದಂಡ ಪದವು ಸೂಚಿಸುವ ನಾನಾರ್ಥ ಪದಗಳು ಯಾವಪ್ಪ ಅಂದ್ರೆ ಕೋಲು ಮತ್ತೆ ಶಿಕ್ಷೆ ಆಗಿರುತ್ತೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತಾ. ಹಾಗೆ 13ನೇ ಪ್ರಶ್ನೆಗೆ ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು ಕ್ರಮವಾಗಿ ಹೆಸರಿಸಿ ಅಂತ 13ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಪತ್ರದ ಮೇಲ್ಭಾಗದ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಹಾಗೆ
ಸೂಕ್ತವಾದ ಸಂಬೋಧನೆ ಬರೆಯಬೇಕು. ಹಾಗೆ ಔಚಿತ್ಯಪೂರ್ಣವಾದ ಕೋರಿಕೆ ಹಾರೈಕೆ ಇರಬೇಕು. ಹಾಗೆ ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. 14ನೇ ಪ್ರಶ್ನೆ ಮಾದರಿ ಅಂತ ಬರೆ ಬಂದನು ಈ ಪದದ ಧಾತು ರೂಪ ಬರು ಅಂತ ಆಗುತ್ತಾ. ಹಾಗೆ ತಿಂದನು ಈ ಪದದ ಧಾತು ರೂಪ ತಿನ್ನು. ಹಾಗೆ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರುತ್ತಾ. 15ನೇ ಪ್ರಶ್ನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡ್ಯಾಶ್ ಈ ವಚನ ಪೂರ್ಣಗೊಳಿಸಿ ಮೃಗಗಳಿಗಂಜಿದಡಂತಯ್ಯ. ಹಾಗೆ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರುತ್ತೆ. ಇನ್ನು 16ನೇ ಪ್ರಶ್ನೆಗೆ ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. 16ನೇ ಪ್ರಶ್ನೆ ಇದರ ಗ್ರಾಂಥಿಕ ರೂಪ ಯಾವುದಪ್ಪ ಅಂದ್ರೆ 16ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆ. 17ನೇ ಪ್ರಶ್ನೆ ಪ್ರಜ್ಞಾವಧಾನಿ ಪದದ ಅರ್ಥ ಏನಪ್ಪಾ ಅಂದ್ರೆ ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತಾ. ಹಾಗೆ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಅಣ್ಣಂದಿರು ಪತ್ರಗಳನ್ನು ಬರೆದರು. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರುತ್ತಾ. ಹಾಗೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ ಅಂತ ಕೇಳ್ಯಾರ. ಹಾಗೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಬೆಟ್ಟ ಆಗಿರುತ್ತಾ. ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಭಕ್ತ, ಆಜ್ಞೆ, ಚಕ್ರ ಇವು ಸಜಾತಿ ಒತ್ತಕ್ಷರಗಳು. ಹೆಜ್ಜೆ ಅನ್ನೋದು ವಿಜಾತಿ ಒತ್ತಕ್ಷರ. ಹಾಗಾಗಿ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರುತ್ತೆ. ಇಂಗ್ಲೀಷ್ ಕೀ ಆನ್ಸರ್ನ ಇವಾಗ ನೋಡ್ತಾ ಹೋಗೋಣ. ಚೂಸ್ ದ ಗ್ರಾಮೆಟಿಕಲ್ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ ಗಿವನ್ ಬಿಲೋ. ಈ ಕೆಳಗೆ ಕೊಟ್ಟಿರುವಂಥ ಗ್ರಾಮರ್ ಪ್ರಕಾರವಾಗಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಲೂಸಿಯ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ ಎನ್ನುವಂಥದ್ದು ಸರಿಯಾದ ಆಯ್ಕೆ ಆಗಿರ್ತದೆ. ಹಾಗಾಗಿ 3 ಆಯ್ಕೆ ಮಾಡಬೇಕು. ತದನಂತರ 22nd ಕ್ವಶನ್ ಹೀಗಿದೆ. ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಈಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಸೇ ಥ್ಯಾಂಕ್ ಯು ಎನ್ನುವಂಥದ್ದು ಸರಿಯಾದ ಆಯ್ಕೆ ಆಗಿರ್ತದೆ. ನಂತರ 33 ಕ್ವಶನ್ ಹೀಗಿದೆ. ಎ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್ ಆ್ಯಸ್. ಎ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್ ಆ್ಯಸ್ ಕ್ರೌಡ್. ಜಾಸ್ತಿ ಜನ ಸೇರುವಂಥದ್ದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕ್ರೌಡ್ ಅಂತ. ಓಕೆ, ನಂತರ 24th ಕ್ವಶನ್ ಹೀಗಿದೆ. ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ದ ಪ್ಲೂರಲ್ ಫಾರ್ಮ್. ಇದರಲ್ಲಿ ಯಾವುದು ಪ್ಲೂರಲ್ ಫಾರ್ಮ್ಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥದ್ದು. ಓಕೆ, ಮತ್ತೊಂದೇ ನೋಡಿ 24th ಹೀಗಿದೆ. ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ದ ಪ್ಲೂರಲ್ ಫಾರ್ಮ್. ಅದರ ಸರಿಯಾದ ಆಯ್ಕೆ ಬಂದು ಹೀಗಿದೆ ಆಲ್ ಆಫ್ ದ ಅಬವ್ ಅನ್ನುವಂಥದ್ದು. ನಂತರ 25th ಹೀಗಿದೆ ಕ್ವಶನ್. ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್ ಈಸ್ ಫಾಸ್ಟ್ ಟೆನ್ಸ್ ಏನಾಗುತ್ತೆ ಥಾಟ್ ಅಂತ ಆಗ್ತದೆ. ಓಕೆ, 26th ಒನ್ ಹೀಗಿದೆ. ಇನ್ ಗಿವನ್ ಆಪ್ಷನ್ ಚೂಸ್ ದ ಪೊಸೆಸಿವ್ ವರ್ಡ್. ಅದು ಮೈನ್ ಅಂತ ಆಗ್ತದೆ. ಹೌದು. ನಂತರ 27th ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಿಮೈಲ್ ಜೆಂಡರ್. ಅದು ಪ್ರಿನ್ಸ್ ಅಂತ ಆಗುತ್ತೆ. ಓಕೆ, ಇಲ್ಲೆಲ್ಲ ಫಿಮೇಲ್ ಜೆಂಡರ್ ಇದ್ದಾವೆ. ಅದು ಅಲ್ಲದ್ದು ಯಾವುದು ಅಂತ ಕೇಳಿದ್ರೆ ಪ್ರಿನ್ಸ್ ಅಂತ ಆಗುತ್ತೆ. ಓಕೆ, ಓಕೆ. ನಂತರ 28th ಕ್ವಶನ್. ದ ಅಪೋಸಿಟ್ ವರ್ಡ್ ಆಫ್ ಕ್ವೈಟ್ ಅಪೋಸಿಟ್ ವರ್ಡ್ ಯಾವುದಂದರೆ ಸ್ಟಾರ್ಟ್. ನಂತರ ರೀಅರೇಂಜ್ ಫಾಲೋವಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಫ್ರಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತಿದೆ. ಅದು ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಅನಿಮಲ್ಸ್ ಆರ್ ಲಿವಿಂಗ್ಸ್ ಬೀಯಿಂಗ್ ಅಂತದ್ದು ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ನಂತರ ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್. ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್. ಆ ಪ್ರಾಣಿಗಳು ಹೇಗೆ ಸೌಂಡ್ ಮಾಡ್ತವೆ ಅದನ್ನು ಮ್ಯಾಚ್ ಮಾಡಬೇಕು. ಇದರಲ್ಲಿ ಆಪ್ಷನ್ಸ್ ಬಂದು 2 ಕರೆಕ್ಟ್ ಆಗಿರ್ತದೆ.
ಹೇಗೆ ಅಂತಂದರೆ ನೋಡಿ, ಎ ಕೌ 3 ಕೌ 3 ಇರ್ತದೆ, ಕ್ಯಾಟ್ 5 ಇರ್ತದೆ, ಡಾಗ್ ನೋಡಿ ಡಾಗ್ ಏನಿರ್ತದೆ, ಸಿ ಬಂದು 4th ಇರ್ತದೆ, ಡಿ ಬಂದು 2nd ಇರ್ತದೆ, ನೆಕ್ಸ್ಟು ಇ ಬಂದು 1 ಇರ್ತದೆ. ಇದು ಸರಿಯಾದ ಕ್ರಮದಲ್ಲಿ ಜೋಡಣೆ. ನಂತರ ಮತ್ತೊಂದು ಕ್ವಶನ್ 31 ಹೀಗಿದೆ, ಲುಕ್ ಎಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್. ಈ ಪಿಕ್ಚರ್ ನೋಡಿ ಸಮಯ ಹೇಳಿ ಅಂತೇಳಿ. ಇದು ಏನಾಗ್ತದೆ ಅಂತಂದರೆ ಲುಕ್ ಎಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್. ಈ ಪಿಕ್ಚರ್ ನೋಡಿಬಿಟ್ಟು ಇದರ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತಿದೆ. ಅದು 8:30 ಅನ್ನೋಂಥದ್ದು ಇದು ಸರಿಯಾದ ಉತ್ತರ ಆಗಿರ್ತದೆ. ನಂತರ 32 ಕ್ವಶನ್, ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಇದರಲ್ಲಿ ತಪ್ಪಿ ಹೋದ ಲೆಟರ್ಸ್ನ ಫಿಲ್ ಮಾಡಿ ಅಂತೇಳಿ. ಓಕೆ, ಇದರ ಆನ್ಸರ್ ಬಂದು ಏನಿರ್ತದೆ, ಸರಿಯಾದ ಉತ್ತರ 3 ಇರ್ತದೆ, ಅದು ಫೇವ್ರೇಟ್ ಅನ್ನೋಂಥ. ನೆಕ್ಸ್ಟು ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲೀಸ್ಟ್ ಗಿವನ್ ಬಿಲೋ. ಈ ಕೆಳಗೆ ಕೊಟ್ಟಿರುವಂತಹ ಸೈಲೆಂಟ್ ಲೆಟರ್ಸ್ನ ಗುರುತಿಸಿ ಅಂತಿದೆ, ಅದು ಆಪ್ಷನ್ ನಂಬರ್ 1 ಇರ್ತದೆ. ಇದು ಸರಿಯಾದ ಆಯ್ಕೆ ನಂಬರ್ 1. ನಂತರ ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಆಲ್ಫಾಬೆಟ್ ಆರ್ಡರ್. ಡಿಕ್ಷ್ನರಿ ವರ್ಡ್ನ ಆಲ್ಫಾಬೆಟ್ ಆರ್ಡರ್ ಪ್ರಕಾರ ಏನು ಮಾಡಬೇಕಾಗುತ್ತೆ, ಇದನ್ನ ಜೋಡಿಸ್ಬೇಕು ಅನ್ನೋಂಥದ್ದು. ಓಕೆ, ಅದರಲ್ಲಿ ಯಾವುದು ಬರುತ್ತೆ, ಆಪ್ಷನ್ ನಂಬರ್ 4 ಇರ್ತದೆ, ಇದು ಸರಿಯಾದ ಉತ್ತರ. ನಂತರ 35ನೇ ಕ್ವಶನ್, ಸಾಲ್ವ್ ದ ರಿಡಲ್. ಹೌದಾ, ಇದು ಒಗಟನ್ನು ಬಿಡಿಸಿ ಅಂತಿದೆ. ಹೌದಾ, ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್, ಐ ಆಮ್ ಎ ಟೈಪ್ ಆಫ್ ಸೈಟಿಸ್ ಫ್ರೂಟ್. ಓಕೆ, 35 ಕ್ವಶನ್ ನಂಬರ್ 35, ಸಾಲ್ವ್ ದ ರಿಡಲ್. ಐ ಆಮ್ ಇನ್ ದ ಫ್ರೂಟ್, ಐ ಆಮ್ ಎ ಟೈಪ್ ಆಫ್ ಕಿಡ್ಸ್ ಫ್ರೂಟ್, ಯು ಕ್ಯಾನ್ ಸ್ಕ್ಯೂಸ್ ಮೀ ಟು ಮೇಕ್ ಜ್ಯೂಸ್, ಐ ಆಮ್ ದ ಸೇಮ್ ಕಲರ್ ಆ್ಯಸ್ ಮೈ ನೇಮ್, ಓ ಐ ಆಮ್. ಇದು ಒಗಟನ್ನು ಬಿಡಿಸಿ ಅಂತೇಳಿ. ಇದರ ಉತ್ತರ ಬಂದು ಆಪ್ಷನ್ ನಂಬರ್ 2 ಇರ್ತದೆ, ಇದು ಸರಿಯಾದ ಉತ್ತರ. Question number 36, in sentence which sentence needs a question mark. ಯಾವುದಕ್ಕೆ ಕ್ವಶನ್ ಮಾರ್ಕ್ ಅವಶ್ಯಕತೆ ಇದೆ ಹಾಕಬೇಕು ಅನ್ನೋಂಥದ್ದು ಗ್ರಾಮರ್ ಪ್ರಕಾರ. ಹೌ ಓಲ್ಡ್ ಆರ್ ಯು, ಇದಕ್ಕೆ ಏನು ಬರುತ್ತೆ ಅಂದರೆ ಕ್ವಶನ್ ಮಾರ್ಕ್ ಬರುತ್ತೆ. ನಂತರ 37, ಕ್ವಶನ್ ನಂಬರ್ 37, pick out the word which does not belong to the group. ಯಾವುದು ಗ್ರೂಪಿಗೆ ಸೇರಿದ ಪದ ಯಾವುದು, ಗುಂಪಿಗೆ ಸೇರಿದ ಪದ ಯಾವುದು ಗುರುತಿಸಿ ಅಂತೇಳಿ. ಇದು ಆಪ್ಷನ್ ನಂಬರ್ 2 ಇರ್ತದೆ, ಸರಿಯಾದ ಉತ್ತರ. ನಂತರ 38, ಕ್ವಶನ್ ನಂಬರ್ 38, ಫೈಂಡ್ ದ ರಿಲೇಟಿಂಗ್ ವರ್ಡ್. ಸಂಬಂಧಪಟ್ಟ ವರ್ಡ್ಗೆ ಗುರುತಿಸ್ಬೇಕು. ಆಫ್ಟರ್ನೂನ್ ಲಂಚ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಬೆಳಿಗ್ಗೆ ಉಪಹಾರ. ನಂತರ ಕ್ವಶನ್ ನಂಬರ್ 39, ವಿ ಆರ್ಡರ್ಡ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್. ಇದು ಸರಿಯಾದ ಉತ್ತರ ಲಾರ್ಜ್ ಆಯಿತು. ಗುಣ ವಿಶೇಷ ಅಡ್ಜೆಕ್ಟಿವ್ನ ಗುರುತಿಸಿ ಏನಂತದ್ದು, ಹೌದಾ, ಅದೇನಿರ್ತದೆ ಲಾರ್ಜ್ ಅನ್ನುವಂಥದ್ದು. ಕ್ವಶನ್ ನಂಬರ್ 40, ಎ ಓಲ್ಡ್ ಮ್ಯಾನ್ ಕಾಲ್ಡ್ ಎ ಮಾಂಕ್, ಎ ಲಾರ್ಜ್ ಪರ್ಸನ್ ಈಸ್ ಕಾಲ್ಡ್ ಡ್ಯಾಶ್, ಸ್ಕಾಲರ್ ಅನ್ನುವಂಥದ್ದು. ಈಗ ನಮ್ಮ ಶಾಲಾ ಶಿಕ್ಷಕರಾದ ಈಗ ನಾವು ಏನು ನೋಡ್ತಾ ಇದ್ದ ಬಂದೀವಪ್ಪ ಅಂದರೆ ಕನ್ನಡ ನೋಡಿದ್ವಿ, ಇಂಗ್ಲೀಷ್ ನೋಡಿದ್ವಿ. ಈಗ ನಾವೇನು ಮಾಡಮಪ್ಪ ಅಂದರೆ ಗಣಿತ ನೋಡ್ಕೆ ಅಂತ ಹೋಗಮ್ರಿ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ಲೆಕ್ಕಗಳನ್ನು ನೋಡಮ್ರಿ. ಈ ಸಲ ಪರೀಕ್ಷೆಯಲ್ಲಿ ಗಣಿತ ವಿಷಯಕ್ಕೆ ಯಾವ ರೀತಿ ಕೇಳಿದ್ನಪ್ಪ ಅಂದರೆ ಲೆಕ್ಕಗಳು ಕಠಿಣತೆಯಿಂದನೂ ಸ್ವಲ್ಪ ಒಂದೆರಡು ಲೆಕ್ಕ ಕೂಡಿದ್ದು, ಈಸಿಯಿಂದನೂ ಕೂಡಿದ್ದು, ಮಧ್ಯಮವಾಗಿ 3 ರೀತಿಯಲ್ಲಿ ಲೆಕ್ಕಗಳು ಇದ್ದು. ಆದರೂ ಕೂಡ ಪರೀಕ್ಷೆಯಲ್ಲಿ ಕುಂತಾಗ ನಮ್ಗೆ ಏನಾಗ್ತಾವಪ್ಪ ಅಂದರೆ
ಸಣ್ಣ ಸಣ್ಣ ಲೆಕ್ಕಗಳು ಕೂಡ ಭಾಳ ಕನ್ಫ್ಯೂಸ್ ಆಕ್ಯಾ ಅಂತ ಹೋಗ್ತಾವು ಅಂತಂದು ನೋಡ್ರಿ. ಅದರಲ್ಲಿರೋ 41ನೇ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಾಪಾರಿಯು ವಾರ್ಷಿಕ ಆದಾಯ 14,400. ವಾರ್ಷಿಕ ಆದಾಯ ಅಂದರೆ ಒಂದು ವರ್ಷದ ಸಂಬಳ. ಅವ್ನು ಒಂದು ವರ್ಷದ ಸಂಬಳ ಎಷ್ಟೈತಪ್ಪ? 14,400 ಐತಿ. ಆತಪ್ಪ ಅಂತಂದ್ರೆ ನೋಡ್ರಿ ಏನು ಕೇಳ್ಯಾರ, ಒಂದು ತಿಂಗಳ ಸಂಬಳ ಎಷ್ಟಾಗ್ತೈತಿ, ಒಂದು ತಿಂಗಳ ಆದಾಯ ಒಂದು ಎಷ್ಟಾಗುತ್ತಾ ಅಂತ ಪ್ರಶ್ನೆಯಲ್ಲಿ ಕೇಳ್ಯಾರ. ಇದನ್ನು ನಾವು ಭಾಗಾಕಾರ ಮಾಡ್ಕೊಂಡಾಗ 12 144, 2 0ಗೆ 2 0. ಹಂಗಾಗಿ ನಮಗೆ ಕರೆಕ್ಟ್ ಉತ್ತರ ಯಾವ ಸಿಗುತ್ತಪ್ಪ ಅಂದರೆ 2ನೇ ಆಯ್ಕೆ ಸಿಗ್ತೈತಿ. 42ನೇ ಪ್ರಶ್ನೆ ನೋಡ್ರಿ. 3,459ರಲ್ಲಿ 4ರ ಸ್ಥಾನ ಬೆಲೆ ಅಂತಂದು. 4ರ ಸ್ಥಾನ ಬೆಲೆ, 4ರ ಸ್ಥಾನ ಬೆಲೆ 4 ಯಾವ ಸ್ಥಾನದಾಗ ಐತಿ ನೋಡ್ರಿ? ಬಿಡಿ 10 100. 4 100 ಸ್ಥಾನದಾಗ ಐತಿ. 4 × 100 400. ಆಯ್ಕೆ 2ನೇ ಆಯ್ಕೆ. ಅದಾದ ನಂತರ ನೆಕ್ಸ್ಟ್ 43ನೇ ಪ್ರಶ್ನೆ ನೋಡ್ರಿ. 43ನೇ ಪ್ರಶ್ನೆ ನೋಡ್ರಿ. 2 × 1000 + 5 × 100 + 3 × 1. ಇದರ ಸಾಮಾನ್ಯ ರೂಪ. ಸಾಮಾನ್ಯ ರೂಪ ಅಂತಂದ್ರೆ ನಾವು ಅವರು ವಿಸ್ತರಿಸಿ ಬರ್ದಾರ, ಅದನ್ನು ಸಾಮಾನ್ಯ ರೂಪಕ್ಕೆ ಬರಿಬೇಕು ನೋಡ್ರಿ. 2 × 1000 2000. ಓಕೆ. 5 × 100 500. 3 1 3. ಅಷ್ಟು ಕೂಡಿಸಿದಾಗ 2503. ಎಲ್ಲೈತಪ್ಪ ಆಯ್ಕೆ? ಇಲ್ಲೈತಿ. ಎಷ್ಟನೇ ಆಯ್ಕೆ? 4ನೇ ಆಯ್ಕೆ ಅಂತಂದು. ಈಸಿ ಪ್ರಶ್ನೆ. ಓಕೆ. ನೆಕ್ಸ್ಟ್ ನೋಡ್ರಿ, ಸಂಕಲನ ಮಾಡ್ರಿ ಅಂತ. ಇದು ಸ್ವಲ್ಪ ಗೊಂದಲ ಉಂಟು ಮಾಡುತ್ತೆ ಪ್ರಶ್ನೆ. ಏನಾಗುತ್ತೆ ನೋಡ್ರಿ ಸಂಕಲನ ಮಾಡ್ರಿ. 44ನೇ ಪ್ರಶ್ನೆ ನೋಡ್ಕೊಂತವ್ರಿ ನೋಡ್ರಿ. 2 ಗಂಟೆ 50 ನಿಮಿಷ. ಓಕೆ. ನೆಕ್ಸ್ಟ್ 3 ಗಂಟೆ 40 ನಿಮಿಷ. ಓಕೆ. 2 ಗಂಟೆ 50 ನಿಮಿಷ, 3 ಗಂಟೆ 40 ನಿಮಿಷ. 50 + 40 ಕೂಡಿಸಂಡಾಗ 90 ನಿಮಿಷ. 2 + 3 ಸೇರಿಸಿದ್ರೆ 5. ಓಕೆ. 5 ಗಂಟೆ 90 ನಿಮಿಷ ಆಯ್ತು. ನಮ್ಗೆ 5 ಗಂಟೆ ಅಂತೀವಿ, 90 ನಿಮಿಷ ಅನ್ನಕ್ಕೆ ಬರಲ್ಲ. ಹಂಗಾಗಿ ಏನು ಮಾಡ್ತೀವಪ್ಪ, 90 ನಿಮಿಷದಲ್ಲಿ 60 ನಿಮಿಷವನ್ನು ತೆಗೆದುಕೊಂಡು 1 ನಿಮಿಷ ಕೂಡಿಸ್ತೀವಿ. ಇದು 6 ಗಂಟೆ ಆಗುತ್ತಾ? 30ಕ್ಕೆ 30. ಆಯ್ಕೆ ಯಾವುದಾಗುತ್ತಪ್ಪ ಅಂದರೆ 3ನೇ ಆಯ್ಕೆ. ಎಸ್. ಅದಾದ ನಂತರ ನೋಡ್ರಿ 44ನೇ ಪ್ರಶ್ನೆ ನೋಡ್ಕೊಂತ ಹೋಗ್ರಿ. 44ನೇ ಪ್ರಶ್ನೆ ಏನೈತಪ್ಪ ಅಂತಂದರೆ 44 ಮುಗಿತಲ್ಲ, ಈಗ 45 ನೋಡ್ರಿ. 45ರಲ್ಲಿ ನೋಡ್ರಿ ಪ್ರಶ್ನೆ ಏನೈತಪ್ಪ ಅಂದ್ರೆ ಆಯತದ ಘನದ ಜಾಲಾಕೃತಿ ಅಂತಂದು. ಅಂದರೆ ಒಂದು ಆಯತದ ಘನಾಕೃತಿಯನ್ನು ನಾವು ಬಿಡಿಸಿದಾಗ, ಅಂದರೆ ಒಂದು ಯಾವುದಾದ್ರು ನೀವು ಕಾರ್ಡ್ಬೋರ್ಡ್ ರೆಟಿನ್ ಬಾಕ್ಸನ್ನು ಬಿಡಿಸ್ತಿರಲ್ಲ, ಅದು ಯಾವ ರೀತಿ ಆಗ್ತತಿ ಅಂತಂದು ನೋಡ್ರಿ. 1 2 3 4 5 6 ಮುಖಗಳು ಅದ ನೋಡ್ರಿ. ಅದರ ಆಧಾರ ಮೇಲೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಇದನ್ನ ಘನವನ್ನು ಜಾಲಾಕೃತಿ ಅಂತ ಕರಿತೀವಿ. 6 ಬಾಕ್ಸ್ ಅದು ಕಾಣ್ತಾವ್ರಿ, ಜಾಲಾಕೃತಿ. ಇದು ಬೇರೆ ಆಕೃತಿ ಆಗುತ್ತೆ, ಇದು ಬೇರೆ ಆಕೃತಿ, ಇದು ಬೇರೆ ಆಕೃತಿ. ಇದು ಸಂಬಂಧ ಇಲ್ಲ ನಮ್ಗೆ. ಆನ್ಸರ್ ಯಾವ್ದಾಗುತ್ತಪ್ಪ? 45 ನಂಬರಲ್ಲಿ 1ನೇ ಆಯ್ಕೆ ಆಗ್ತೈತಿ. 46 ನೋಡ್ರಿ. ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರಿಬೇಕು. ಇಳಿಕೆ ಕ್ರಮ ಅಂದ್ರೆ ಫಸ್ಟ್ ದೊಡ್ಡದು. ಇದರಲ್ಲಿ ದೊಡ್ಡದು ಯಾವುದಪ್ಪ ಅಂದರೆ 5997. 1ನೇದ್ದು. ಇದು ಯಾವುದಾಗುತ್ತೆ? ನೆಕ್ಸ್ಟ್ 2, ಇದು 3, ಇದು 4. ಇದ್ರ ಪ್ರಕಾರ ಯಾವುದಾಗೈತಪ್ಪ ಅಂದರೆ ಆನ್ಸರ್ 1ನೇ ಆಯ್ಕೆ ಆಗೈತಿ ಅಂತಂದು. ನೆಕ್ಸ್ಟ್ 47 ಪ್ರಶ್ನೆ ನೋಡ್ರಿ. ಒಂದು ವರ್ಷ ಕೇಳಿದ ಪ್ರಶ್ನೆ. ಇದೇ ಪ್ರಶ್ನೆಯನ್ನ ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು ಅಂತಂದು. ಅಂದರೆ ಪ್ರತಿಯೊಂದು ಸಂಖ್ಯೆ ನೋಡ್ರಿ 14, 15, 19, 20, 30 ಈ ಎಲ್ಲ ಸಂಖ್ಯೆಗಳು 14 1ರಿಂದ ಭಾಗ ಹೋಗುತ್ತೆ, 15 1ರಿಂದ ಭಾಗ ಹೋಗುತ್ತೆ, 30 1ರಿಂದ ಭಾಗ ಹೋಗುತ್ತೆ, 19 1ರಿಂದ ಭಾಗ ಹೋಗುತ್ತೆ, 20 1ರಿಂದ ಭಾಗ ಹೋಗುತ್ತೆ. ಭಾಗ ಹೋಗುತ್ತಿದ್ರ ಅರ್ಥ ಏನಪ್ಪಾ ಅಂದ್ರೆ ಅಪವರ್ತನ ಯಾವ್ದಪ್ಪ? 1. ಎಲ್ಲಾ ಸಂಖ್ಯೆಗಳ ಅಪವರ್ತನ ಯಾವ್ದಪ್ಪ ಅಂದ್ರೆ 1 ಮತ್ತು ಅದೇ ಸಂಖ್ಯೆ ಅಂತ ಕರೀತಾರ. ಕರೆಕ್ಟ್ ಉತ್ತರ ಯಾವ್ದಾಗಿರುತ್ತಪ್ಪ ಅಂದ್ರೆ ನಮ್ಗೆ 1 ಅಂತಂದು. ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂತವ್ರಿ. ತಂದೆ ಒಡನೆ ರಾಮಾಳು ಒಂದು ಅಂಗಡಿಗೆ ಹೋಗ್ತಾಳ. ಅಲ್ಲಿ ಏನ್ ಮಾಡ್ತಾಳಪ್ಪ ಅಂದ್ರೆ 3 ಸೋಪುಗಳನ್ನ ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ ಎಷ್ಟಾಗೈತಪ್ಪ? 18 ರೂಪಾಯಿ ಐತಿ. ತೆಗೆದುಕೊಂಡ ಸೋಪುಗಳು ಎಷ್ಟು? 3. ಓಕೆ. ತೆಗೆದುಕೊಂಡ ಸೋಪ್ ಎಷ್ಟಪ್ಪ ಅಂತಂದ್ರೆ ಅಲ್ಲಿ 3 ಸೋಪ್ ತೊಗೊಂಡ್ರೆ ಪ್ರತಿ ಸೋಪಿನ ಬೆಲೆ 18 ರೂಪಾಯಿ ಆದ್ರೆ ಅಂಗಡಿಗೆ ಎಷ್ಟು ಹಣವನ್ನ ಕೊಡ್ಬೇಕು? ಗುಣಾಕಾರ ಮಾಡ್ಬೇಕು. ವೆರಿ ಸಿಂಪಲ್. 18 3 54. ಒಂದು ಸೋಪಿನ ಬೆಲೆ 18, 3 ಸೋಪುಗಳ ಬೆಲೆ 54. ಇಲ್ಲಿ ನೋಡ್ರಿ, ನಿಮ್ಮ ನವೋದಯಕ್ಕೆ ಕೇಳುವ ರೀತಿಯಲ್ಲಿ ಪ್ರಶ್ನೆ. ಪ್ರತಿಬಿಂಬ, ಕನ್ನಡಿಯ ಪ್ರತಿಬಿಂಬ ಅಂತ ಕರಿತೀವಿ ನಾವು. ನವೋದಯದ ಬಗ್ಗೆ ಕಲ್ತಿಲ್ಲಂದ್ರೂ ಕೂಡ ಈಸಿಯಾಗಿ ತಿಳ್ಕೋಬಹುದು. ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಪ್ರತಿಬಿಂಬದ ಮೂಲ ಪದದಂತೆ ಇರುವುದಿಲ್ಲ ಅಂತಂದಾಗ ಡ್ಯಾಡ್ ಅಂತ ಐತಲ್ಲ, ಇದನ್ನು ನಾವು ಉಲ್ಟಾ ಮಾಡಬೇಕು. ಡಿ ಐತಲ್ಲ, ಅದನ್ನು ಉಲ್ಟಾ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಅದೇ ರೀತಿ ಕಾಣುತ್ತಾ. ನೀವು ಮಿರರ್ ಕನ್ನಡಿಗೆ ಇಟ್ಕೊಂಡ್ರೂ ಕೂಡ ಸೇಮ್ ಕಾಣುತ್ತಾ, ಇದು ಸೇಮ್ ಕಾಣುತ್ತಾ, ಇದು ಸೇಮ್ ಕಾಣುತ್ತಾ. ನಮ್ಗೆ 2ನೇ ಆಯ್ಕೆ ಏನಾಗುತ್ತಪ್ಪ ಅಂದ್ರೆ ಆ ರೀತಿ ಕಾಣಲ್ಲ ಅಂತ ಸ್ಪೆಲ್ಲಿಂಗ್ ಚೇಂಜ್ ಆಗ್ತಾವ ನಾವು. ಓಕೆ. ನೆಕ್ಸ್ಟ್ ಅದಂತ ನೋಡ್ರಿ 50ನೇ ಪ್ರಶ್ನೆ. ಈ 50ನೇ ಪ್ರಶ್ನೆ ಆಲ್ಮೋಸ್ಟ್ ಆಲ್ ಭಾಳ ವಿದ್ಯಾರ್ಥಿಗಳು ತಪ್ಪು ಮಾಡಿರ್ಬೋದು ಅನ್ಕೊಂಡಿನಿ. ಯಾಕಪ್ಪ ಅಂತಂದ್ರೆ ಇದು ಒಂದು ಈ ವರ್ಷ ಕೇಳಿದ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ? ಯಾವುದಪ್ಪ ಅಂತಂದ್ರೆ 5 ಅಂತ.
ಏನು ಸರಿ ಪ್ರಶ್ನೆ ಅಂತ ಈ ತ್ರಿಭುಜ ನೋಡ್ರಿ, ಒಂದೇದು ನೋಡ್ರಿ, 1 2 3 1 2 3 ಇದು ತ್ರಿಭುಜ ಸಂಖ್ಯೆ ಅಂತ ಕರೀತಾರೆ. 6ಕ್ಕೂ ಕೂಡ ತ್ರಿಭುಜ ಸಂಖ್ಯೆ, 10ಕ್ಕೂ ಕೂಡ ತ್ರಿಭುಜ ಸಂಖ್ಯೆ. ಈ ರೀತಿ ಬಿಂದು ಇಟ್ಟು ನಾವು ತ್ರಿಭುಜವನ್ನು ರಚನೆ ಮಾಡ್ಬೋದು, ಆದರೆ 5 ಬಿಂದು ಇಟ್ಟು ತ್ರಿಭುಜವನ್ನು ರಚನೆ ಮಾಡಕ್ ಆಗಲ್ಲ. ಅಂದ್ರೆ ಇಲ್ಲಿ ಬರ್ತದೆ ನೋಡ್ರಿ, ಈ ರೀತಿ ಬಂದಾಗ ನಮ್ಗೆ ರಚನೆ ಮಾಡಕ್ ಆಗಲ್ಲ, ತಪ್ಪಾಗ್ತೈತಿ ಅಂತ. ಹಂಗಾಗಿ ಆನ್ಸರ್ ಯಾವುದಪ್ಪ ಅಂತಂದ್ರೆ ಎರಡನೇ ಆಯ್ಕೆ. ಅದಾದ ನಂತರ ನೋಡ್ರಿ 51ನೇ ಪ್ರಶ್ನೆ, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಈಗೈತಿ ಅಂತಂದು. ಒಂದನೇ ಪುಸ್ತಕ 7.5 ರೂಪಾಯಿ ಐತಿ, 7 ರೂಪಾಯಿ 50 ಪೈಸೆ, 50 ಅಂತ ಕರಿತೀವಿ. ಎರಡನೇ ಪುಸ್ತಕ 14 ರೂಪಾಯಿ ಐತಿ. ಮೂರನೇ ಪುಸ್ತಕ ಏನೈತಪ್ಪ ಅಂದ್ರೆ 5 ರೂಪಾಯಿ 50 ಐತಿ. ಟೋಟಲ್ ಎಷ್ಟು ಹಣ ಆಗ್ತೈತಿ ಅಂತಂದು, ಒಟ್ಟು ಹಣ ಎಷ್ಟಾಗುತ್ತಾ ಅಂತ ಕೇಳೋಣ. ಎಷ್ಟಾಗುತ್ತಪ್ಪ ಅಂದ್ರೆ 27 ರೂಪಾಯಿ ಆಗುತ್ತೆ. 3 ಅನ್ನ ಕೂಡಿಸಿದಾಗ ನಮಗೆ 27 ರೂಪಾಯಿ ಬರ್ತೈತಿ. ಈ ಪ್ರಶ್ನೆ ಬಹಳ ಸುಲಭವಾದ ಪ್ರಶ್ನೆ ನೋಡ್ರಿ. ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. ಈ ಭಿನ್ನರಾಶಿ ಓಕೆ, 8 1 8 2 24 1 24 3 1/2 ಮತ್ತು 1/3. ಆನ್ಸರ್ ಯಾವ್ದಾಗುತ್ತೆ? ಎರಡನೇ ಆಯ್ಕೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 600 ಸೆಂಟಿಮೀಟರ್ ಅನ್ನು ಮೀಟರ್ನಲ್ಲಿ ಬರಿಬೇಕು. 600 ಸೆಂಟಿಮೀಟರ್ನ ಮೀಟರ್ಲ್ಲಿ ಬರಿಬೇಕು. ನೋಡಿ, ವೆರಿ ಸಿಂಪಲ್. 1 ಸೆಂಟಿಮೀಟರ್ಗೆ ನೋಡ್ರಿ ನಾವು 100 ಸೆಂಟಿಮೀಟರ್ಗೆ 1 ಮೀಟರ್ ಅಂತ ಕರಿತೀವಿ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ನಮಗೆ 6 ಮೀಟರ್ ಆಗುತ್ತಾ. ಭಾಗಾಕಾರ ಮಾಡ್ಬೇಕು. ಎಷ್ಟೊಂದು ಭಾಗಾಕಾರ ಮಾಡ್ತೀವಿ ಗೊತ್ತಾ? 100ರಿಂದ ಭಾಗಾಕಾರ ಮಾಡ್ತೀವಿ. 100ರಿಂದ ಭಾಗಾಕಾರ 2 ಕ್ಯಾನ್ಸರ್ 6 ಮೀಟರ್. 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? ನೋಡ್ರಿ, 5 ಕ್ವಿಂಟಲ್ ಅಂತಂದ್ರೆ ಎಷ್ಟು ಕಿಲೋಗ್ರಾಮ್ಗೆ ಸಮ? 5 ಕ್ವಿಂಟಲ್, 1 ಕ್ವಿಂಟಲ್ ಇಸ್ ಈಕ್ವಲ್ಸ್ ಟು ಎಷ್ಟಪ್ಪ ಅಂತಂದ್ರೆ 100 ಕಿಗ್ರಾಮ್. 5 × 100 ಇಸ್ ಈಕ್ವಲ್ಸ್ ಟು 500 ಕಿಗ್ರಾಮ್ ಅಂತಂದು. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ 55ನೇ ಪ್ರಶ್ನೆ. 55ನೇ ಪ್ರಶ್ನೆಯಲ್ಲಿ ನೋಡ್ರಿ, 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ. 4ರ ಸ್ಥಾನ ಬೆಲೆ 400, 4ರ ಮುಖ ಬೆಲೆ 4. ಕಳೆದಾಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ 396 ಒಂದನೇ ಆಯ್ಕೆ ಬರ್ತೈತಿ. ಓಕೆ, ಕೆಳಗೆ ನೀಡಿರುವ ಆಕೃತಿಯ ಸುತ್ತಳತೆಯನ್ನ ಕಂಡುಹಿಡಿರಿ ಅಂತ. ಎಲ್ಲರಿಗೂ ಕೂಡ ಡೌಟ್ ಬರೋದೇನಪ್ಪ ಅಂತಂದ್ರೆ, ಇದಕ್ಕೆ ನಾವು ಆಯ್ತದ ಸೂತ್ರದ ಸುತ್ತಳತೆ ಹಾಕ್ಬೇಕು, ಏನು ಚೌಕದ ಸೂತ್ರ ಹಾಕ್ಬೇಕು ಅಂತ. ಯಾವ ಸೂತ್ರ ಹಾಕ್ಬೇಕು ಅನ್ನೋದೇ ಗೊಂದಲ ಆಗ್ತದೆ ನಿಮಗೆ. ನನ್ನ ಪ್ರಕಾರ ಯಾವುದೇ ರೀತಿ ಸೂತ್ರ ಹಾಕಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ಅವರೇ ಕೇಳ್ಯಾರ ಸುತ್ತ ಅಳತೆ ಮಾಡ್ರಿ ಅಂತ. ಸುತ್ತ ಅಳತೆ ಅಂದ್ರೆ ಸುತ್ತಕ್ಕೆ ಅಳತೆ ಮಾಡ್ರಿ. ನೋಡ್ರಿ, 7 + 3 10, 10 4 14, 14 5 19 ಅಂತ. ಸುತ್ತ ಅಳತೆ ಅಂದ್ರೆ ಸುತ್ತ ಇರೋದು ಅಳತೆ ಮಾಡೋದು. ಸೂತ್ರನೇ ಬೇಕಾಗಿಂತ ನಮಗೇನಿಲ್ಲ. ಓಕೆ, ಅದಾದ ನಂತರ ನೋಡ್ರಿ, ಇದು 12056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷ ಎಷ್ಟು? ನಾವು ಇದನ್ನ ಭಾಗಾಕಾರ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ 1004 ಮತ್ತು ಶೇಷ ಏನಾಗುತ್ತಪ್ಪ ಅಂದ್ರೆ 8 ಬರ್ತದೆ. ಓಕೆ, ಅದಾದ ನಂತರ ನೋಡ್ರಿ, ವೃತ್ತದ ಮೇಲಿನ ಬಿಂದು, ಇದಕ್ಕೆ ವೃತ್ತ ಅಂತ. ವೃತ್ತದ ಮೇಲಿರುವ ಬಿಂದುಗಳು ಇವಕ್ಕೆಲ್ಲವೂ ನಾವೇನು ಕರಿತೀವಿ? ಬಿಂದು ಅಂತ ಕರಿತೀವಿ. ಮತ್ತು ವೃತ್ತದ ಕೇಂದ್ರದಲ್ಲಿರುವ, ಇದು ಕೇಂದ್ರದಲ್ಲಿರುವ ದೂರವನ್ನು ಡ್ಯಾಶ್ ಅಂತ ಕರಿತೀವಿ. ಇಲ್ಲಿ ಇದಕ್ಕೆ ಏನಂತ ಕರಿತೀವಿ? ಡ್ಯಾಶ್ ಅಂತ ಕರಿತೀವಪ್ಪ ಅಂದ್ರೆ ತ್ರಿಜ್ಯ ಅಂತ ಕರಿತೀವಿ. ಎಸ್, ತ್ರಿಜ್ಯ ಅಂತ ಕರಿತೀವಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘುಕೋನವಾಗಿದೆ ಅಂತಂದ್ರೆ, ಯಾವುದು ಲಘುಕೋನವಾಗಿದೆ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ 80 ಡಿಗ್ರಿ ಏನಪ್ಪ? ಲಘುಕೋನ ಅಂತಂದು. 80 ಡಿಗ್ರಿ ಏನಾಗುತ್ತಾ? ಲಘುಕೋನ. 0ಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನ ಹೊಂದಿರುವ ಕೋನವನ್ನ ನಾವು ಏನಂತ ಕರಿತೀವಿ? ಲಘುಕೋನ. ಹಾಗಾಗಿ ಉತ್ತರ ಏನಾಗಿರುತ್ತಪ್ಪ ಅಂದ್ರೆ ಒಂದನೇ ಆಯ್ಕೆ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಡೆಯ ಪ್ರಶ್ನೆ ನೋಡ್ರಿ, ಏನಾಗುತ್ತಪ್ಪ ಅಂತಂದ್ರೆ 5/100 ಇದರ ದಶಮಾಂಶದ ರೂಪ ಅಂತಂದ್ರೆ. ನೋಡ್ರಿ, ಯಾವುದಾದ್ರೂ ಒಂದು ಸಂಖ್ಯೆಯನ್ನ ಭಿನ್ನರಾಶಿಯನ್ನ ದಶಮಾಂಶಕ್ಕೆ ಪರಿವರ್ತಿಸಿಕೊಳ್ಳಬೇಕಾದಾಗ ಇದನ್ನ ನಾವು 0 ತಂತ್ರ ಅಂತ ಕರಿತೀವಿ. ಅವಾಗ ಏನ್ ಮಾಡ್ತೀವಪ್ಪ ಅಂದ್ರೆ ಅಂಶದಲ್ಲಿರುವ ಸಂಖ್ಯೆಯನ್ನ ಇದ್ದಾಗೆ ಬರ್ಕೊಂಡು ಎಷ್ಟು 0 ಅದಾವ? 2 0 ಅದಾವ. 2 ಸಂಖ್ಯೆ ಅಂದ್ರೆ ಬಿಂದು, 1 ಸಂಖ್ಯೆ ಇನ್ನೊಂದು ಸಂಖ್ಯೆ ಬಿಂದು ಕೊಟ್ಟು 0. ಆನ್ಸರ್ 0.05 ಅಂತ. ಎಸ್, ಓಕೆ. ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆಯೇ 61ರಿಂದ ಪ್ರಶ್ನೆಗಳು ಹೀಗಿವೆ. ಇವುಗಳಿಗೆ ಸರಿಯಾದ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ ಅಂದ್ರೆ ಶುಕ್ರ ಗ್ರಹ. ನೋಡ್ರಿ, ಶುಕ್ರ ಗ್ರಹ ಒಂದು ದಿನದ ಅವಧಿಗಿಂತ 1 ವರ್ಷಕ್ಕಿಂತ 1 ದಿನದ ಅವಧಿ ಏನಾಗಿರುತ್ತಪ್ಪ? ಶುಕ್ರ ಗ್ರಹದ್ದು ಹೆಚ್ಚಿರುತ್ತಾ. ಹಾಗಾಗಿ 61ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದರ ಉತ್ತರ ಯಾವುದಾಗಿರುತ್ತಪ್ಪ ಅಂದ್ರೆ
ಮೊದಲನೇ ಆಯ್ಕೆ ಶುಕ್ರ ಗ್ರಹ ಆಗಿರುತ್ತೆ. ಹಾಗೆ 62ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ಯಾವುದಪ್ಪ ಅಂದ್ರೆ 62ನೇ ಪ್ರಶ್ನೆಗೆ ಆಯ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. ಯಾವುದಪ್ಪ ಅಂದ್ರೆ ನ್ಯಾಪ್ಥಲಿನ್ ಬಾಲ್ಗಳು ಅಂತ. ಹಾಗೆ 63ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯದ ರಾಶಿಯ ಪ್ರಮಾಣ ಎಷ್ಟಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಾಂದ್ರತೆ. 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಯ್ಕೆ 3 ಆಗಿರುತ್ತಾ ಸಾಂದ್ರತೆ. ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ, ಇದಕ್ಕೆ ಕಾರಣ ಏನಪ್ಪ ಅಂದ್ರೆ 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ. ಹಾಗೆ 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತಾ. ಹಾಗೆ 65ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವಂತಹ ಜೀವಸತ್ವ ಯಾವುದಪ್ಪ ಅಂದ್ರೆ ಆಯ್ಕೆ 2 ಜೀವಸತ್ವ ಬಿ ಆಗಿರುತ್ತಾ. ಹಾಗೆ 66ನೇ ಪ್ರಶ್ನೆಗೆ ನಾವು ಹೋಗೋಣ. 66ನೇ ಪ್ರಶ್ನೆ ಏನಪ್ಪ ಅಂದ್ರೆ ಈ ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದಪ್ಪ ಅಂದ್ರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ಇದಕ್ಕೆ ಕಾರಣ ನಾವು ಬಟ್ಟೆಯನ್ನು ಇಸ್ತ್ರಿ ಮಾಡುವಾಗ ಅದು ಭಾಳ ಹೀಟಾಗಿ ಅದು ಬಟ್ಟೆಗೆ ಪರಿವರ್ತನೆ ಆಗುತ್ತೆ. ಹಾಗಾಗಿ ಆಯ್ಕೆ 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತಾ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ಹಾಗೆ 67ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಂಗುಗುಂಡಿಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಏನಾಗಿರ್ತಪ್ಪ ಅಂದ್ರೆ ಅಂತರ್ಜಲವನ್ನು ಮರುಪೂರ್ಣಗೊಳಿಸುವುದು. ಅಂದರೆ ಇಂಗುಗುಂಡಿಗಳನ್ನು ನಿರ್ಮಿಸುವುದರಿಂದ ಅಂತರ್ಜಲ ಹೆಚ್ಚಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇಂಗುಗುಂಡಿಗಳನ್ನ ನಿರ್ಮಿಸ್ತೀವಿ. ಆಯ್ಕೆ 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಆಗಿರುತ್ತಾ. ಹಾಗೆ 68ನೇ ಪ್ರಶ್ನೆಗೆ ಈ ಹೇಳಿಕೆ ನೋಡ್ರಿ, ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನಶಕ್ತಿ ಬಳಸುವುದರಿಂದ ವಾಯುಮಾಲಿನ್ಯವನ್ನು ತಡೆಗಟ್ಟಬಹುದು. ನಗರೀಕರಣದಿಂದಾಗಿ ವಾಯುಮಾಲಿನ್ಯ ಕಡಿಮೆಯಾಗುತ್ತಿದೆ ಅಂತ 2ನೇ ಹೇಳಿಕೆ ಐತಿ ನೋಡ್ರಿ. ಆಯ್ಕೆ ಈ 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಎ ಸರಿ ಮತ್ತು ಹೇಳಿಕೆ ಬಿ ತಪ್ಪಾಗಿರ್ತಾ. ಯಾಕಪ್ಪ ಅಂದ್ರೆ ಬದಲಿ ಇಂಧನ ಮೂಲಗಳ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನಶಕ್ತಿ ಬಳಸೋದ್ರಿಂದ ವಾಯುಮಾಲಿನ್ಯವನ್ನು ತಡೆಗಟ್ಟಬಹುದು. ಹಾಗೆ ನಗರೀಕರಣದಿಂದ ವಾಯುಮಾಲಿನ್ಯ ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ಹಾಗಾಗಿ 68ನೇ ಪ್ರಶ್ನೆ ಸರಿಯಾದ ಉತ್ತರ 2 ಆಗಿರುತ್ತೆ. ಹಾಗೆ 69ನೇ ಪ್ರಶ್ನೆ ಏನಪ್ಪ ಅಂದ್ರೆ ಹೇಳಿಕೆ ಎ ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗ್ಯವು. ಹಾಗೆ ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲ ಸಂರಕ್ಷಣೆ ಆಗಿದೆ. ಹಾಗಾಗಿ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತಪ್ಪ ಅಂದ್ರೆ ಆಯ್ಕೆ 4 ಆಗಿರುತ್ತಾ. ಹೇಳಿಕೆ ಎ ಮತ್ತು ಬಿ ಎರಡೂ ಸರಿಯಾಗಿರ್ತವು. ಹಾಗೆ 70ನೇ ಪ್ರಶ್ನೆ ಏನಪ್ಪ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗ್ಯವಪ್ಪ ಅಂದ್ರೆ ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ, ಜನರ ಆರೋಗ್ಯ ಉತ್ತಮವಾಗಿದೆ, ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿವೆ ಅಂತೈತಿ. 70ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಯ್ಕೆ 2 ಆಗಿರುತ್ತಾ. ಎ ಮತ್ತು ಸಿ ಸರಿಯಾದ ಉತ್ತರ. ಜನರು ಸುಲಭವಾಗಿ ಈಗಿನ ಆಹಾರ ಪದ್ಧತಿಯಿಂದ ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗ್ತಾರೆ. ಹಾಗೆ ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆಯನ್ನು ಹೆಚ್ಚಾಗುವಂತೆ ಮಾಡ್ತವು. ಹಾಗಾಗಿ ಆಯ್ಕೆ 2 ಆಗಿರುತ್ತಾ. ಇನ್ನು 71ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳು ಯಾವುದು ದ್ರವ್ಯದ ಲಕ್ಷಣವಲ್ಲ ಅಂತ ಕೇಳ್ಯಾರ. ಎಲ್ಲ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತವೆ, ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವು. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತಪ್ಪ ಅಂದ್ರೆ ಆಯ್ಕೆ 2 ಆಗಿರುತ್ತಾ. ಹಾಗೆ ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತಪ್ಪ ಅಂದ್ರೆ 72ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಯ್ಕೆ 1 ರಾಸಾಯನಿಕ ಶಕ್ತಿ ಅಂತ. ವಿದ್ಯುತ್ 72ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಯ್ಕೆ 1 ರಾಸಾಯನಿಕ ಶಕ್ತಿ ಆಗಿರುತ್ತಾ. ಹಾಗೆ 73ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ 74ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ನೋಡ್ರಿ. ಇದ್ರ ಉತ್ತರ 74ನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಸರಿಯಾದ ಉತ್ತರ ಆಯ್ಕೆ 3 ಆಗಿರುತ್ತಾ. ಆಮ್ಲಜನಕ 21% ಐತಿ, ಇಂಗಾಲದ ಡೈಆಕ್ಸೈಡ್ 0.04% ಐತಿ, ಸಾರಜನಕ 78% ಐತಿ, ನೀರಾವಿ ಜಡನ ಧೂಳಿನ ಕಣಗಳು 96% ಐತಿ. ಹಾಗಾಗಿ
74ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಯಾವುದಾಗಿರುತ್ತಾ 3 ಆಗಿರುತ್ತಾ. 75ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳು ಯಾವ್ಯಾವಪ್ಪ ಅಂದ್ರೆ ಸೂರ್ಯನ ಬೆಳಕು ಬೇಕು, ಇಂಗಾಲದ ಡೈಆಕ್ಸೈಡ್ ಬೇಕು, ನೀರು ಮತ್ತು ಲವಣಗಳು, ಪತ್ರ ಹರಿತ್ತು. ಹಾಗಾಗಿ ಈ ಮೇಲಿನ ಎಲ್ಲ ಅಂಶಗಳು ಬೇಕಾಗಿರೋದ್ರಿಂದ ಆಯ್ಕೆ 75ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಮೇಲಿನ ಎಲ್ಲವೂ ಆಗಿರುತ್ತೆ. ಹಾಗೆ 76ನೇ ಪ್ರಶ್ನೆ ಏನಪ್ಪ ಅಂದ್ರೆ ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಯಾವುದಪ್ಪ ಅಂದ್ರೆ ಜೋರಾಗಿ ಗಾಳಿ ಬೀಸಿದಾಗ ಮೇಲ್ಮಣ್ಣು ನಾಶ ಆಗುತ್ತಾ. ಹಾಗಾಗಿ 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತಪ್ಪ ಅಂದ್ರೆ ಆಯ್ಕೆ 1 ಆಗಿರುತ್ತಾ. ಇನ್ನು 77ನೇ ಪ್ರಶ್ನೆ ಈ ಕೆಳಗಿನವುಗಳು ಏಕವಾರ್ಷಿಕ ಸಸ್ಯ ಯಾವುದಪ್ಪ ಅಂದ್ರೆ 77ನೇ ಪ್ರಶ್ನೆ ಸರಿಯಾದ ಆಯ್ಕೆ 1 ಹತ್ತಿ. ಕಬ್ಬು, ಗಜ್ಜರಿ, ಶುಂಠಿ ಇವು ದ್ವೈವಾರ್ಷಿಕ ಸಸ್ಯಗಳಾಗಿರ್ತವು. ಇನ್ನು 78ನೇ ಪ್ರಶ್ನೆ ಏನಪ್ಪ ಅಂದ್ರೆ ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವುದಪ್ಪ ಅಂದ್ರೆ ಭರತ ಶಕ್ತಿ. ಹಾಗಾಗಿ 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರುತ್ತೆ. ಇನ್ನು 79ನೇ ಪ್ರಶ್ನೆ ಈ ಕೆಳಗಿನ ಯಾವ ಚಟುವಟಿಕೆ ಕೆಲಸ ನಡೆದಿಲ್ಲಪ್ಪ ಅಂದ್ರೆ ಗಿಡಗಳಿಗೆ ನೀರು ಹಾಕುವುದು ಇದು ಕೆಲಸ ಆಗಿರುತ್ತೆ, ತರಗತಿಯಲ್ಲಿ ಬೆಂಚುಗಳನ್ನು ಜೋಡಿಸುವುದು ಇದು ಕೆಲಸ ಆಗಿರುತ್ತೆ, ಬಾವಿಯಿಂದ ನೀರು ಸೇದುವುದು ಇದು ಕೆಲಸ ಆಗಿರುತ್ತೆ, ಗೋಡೆಯನ್ನು ತಳ್ಳುವುದು ಇಲ್ಲಿ ಕೆಲಸ ಆಗಂಗಿಲ್ಲ, ಯಾಕಂದ್ರೆ ಗೋಡೆ ಮುಂದಕ್ಕೆ ಚಲಿಸಂಗಿಲ್ಲ. ಇನ್ನು 80ನೇ ಪ್ರಶ್ನೆ ಏನಪ್ಪ ಅಂದ್ರೆ ಸರ್ ಸ್ಟಾಪ್ ಮಾಡಿ. ಹಾಗೆ 80ನೇ ಪ್ರಶ್ನೆ ಏನಪ್ಪ ಅಂದ್ರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎಷ್ಟು ಅಂತ ಕೇಳೋಣ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 2:1 ಆಗಿರುತ್ತೆ. ಹಾಗೆ 81ನೇ ಪ್ರಶ್ನೆ ಏನಪ್ಪ ಅಂದ್ರೆ ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿ ಆಗೈತಪ್ಪ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ. 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಆಯ್ಕೆ 1 ಆಗಿರುತ್ತೆ. ಹಾಗೆ 82ನೇ ಪ್ರಶ್ನೆ ಏನಪ್ಪ ಅಂದ್ರೆ 3 ಕಡೆ ನೀರಿದ್ದು 1 ಕಡೆ ಭೂಭಾಗ ಇರುವುದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಪರ್ಯಾಯ ದ್ವೀಪ. ಹಾಗಾಗಿ 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತಪ್ಪ ಅಂದ್ರೆ ಆಯ್ಕೆ 2 ಆಗಿರುತ್ತಾ. ಸುತ್ತು ನೀರಿದ್ದು ಮಧ್ಯೆ ಭೂಮಿ ಇದ್ರ ಏನಂತೀವಿ ನಾವು ಅದಕ್ಕೆ ದ್ವೀಪ ಅಂತೀವಿ. 3 ಕಡೆ ನೀರಿದ್ದು 1 ಕಡೆ ಭೂಮಿ ಇತ್ತಂದ್ರೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅದಕ್ಕೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹಾಗಾಗಿ 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿವೆ ಅಂತ ಕೇಳ್ಯಾರ. ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ. ಗಂಡು ಮಕ್ಕಳು ಉತ್ತಮ ಭವಿಷ್ಯಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಇದು ತಪ್ಪೈತಿ. ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು. ಹಾಗಾಗಿ 83ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಯ್ಕೆ 2 ಎ ಮತ್ತು ಸಿ ಮಾತ್ರ ಸರಿಯಾಗಿರ್ತವು. ಇದು ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ತಂದಂಥ ಯೋಜನೆ, ಹಾಗಾಗಿ ಇದು ಸಂಬಂಧಪಡಂಗಿಲ್ಲ. ಇನ್ನು 84ನೇ ಪ್ರಶ್ನೆ ಏನಪ್ಪ ಅಂದ್ರೆ ಕುತುಬ್ ಮಿನಾರ್ ಇರುವ ಸ್ಥಳ ಯಾವುದಪ್ಪ ಅಂದ್ರೆ ದೆಹಲಿ ಆಗಿರುತ್ತೆ. ಇನ್ನು 85ನೇ ಪ್ರಶ್ನೆಗೆ ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ ಅಂದ್ರೆ ಶಿವಮೊಗ್ಗ. ಯಾಕಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇವುಗಳು ನಾವು ಕರ್ನಾಟಕದ ಕರಾವಳಿ ಜಿಲ್ಲೆಗಳಂತ ಕರಿತೀವಿ. ಶಿವಮೊಗ್ಗವನ್ನು ಮಲೆನಾಡು ಜಿಲ್ಲೆ ಅಂತ ಕರಿತೀವಿ, ಹಾಗಾಗಿ ಇದು ಸಂಬಂಧ ಪಡಂಗಿಲ್ಲ. ಇನ್ನು 86ನೇ ಪ್ರಶ್ನೆ ಏನಪ್ಪ ಅಂದ್ರೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ ಅಂದ್ರೆ ಯಾವುದಪ್ಪ ಅಂದ್ರೆ 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಉದಕಮಂಡಲ ಅಂತ ಕರಿತೀವಿ, ಅಥವಾ ಊಟಿ ಅಂತ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ. ಕರ್ನಾಟಕದ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ ಅಂದ್ರೆ 87ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 1 ಏಷ್ಯನ್ ಆನೆ ಆಗಿರುತ್ತೆ. ಇನ್ನು 88ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಯಾವುದಪ್ಪ ಅಂದ್ರೆ ಸಬ್ಮರಿನ್ ಅಂತ ನಾವು ಹೇಳ್ತೀವಿ. ಹಾಗಾಗಿ 88ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ 1ನೇ ಆಯ್ಕೆ ಸಬ್ಮರಿನ್ನು. ಇನ್ನು 89ನೇ ಪ್ರಶ್ನೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕುಟುಂಬದ ಪ್ರಕಾರವನ್ನು ಹೆಸರಿಸಿ. ಎರಡಕ್ಕಿಂತ ಹೆಚ್ಚು ತಲೆಮಾರಿಗಳು ಒಂದೇ ಮನೆಯಲ್ಲಿ ವಾಸಿಸೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಾಗಾಗಿ 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತಪ್ಪ ಅಂದ್ರೆ ಆಯ್ಕೆ 2 ಅವಿಭಕ್ತ ಕುಟುಂಬ ಆಗಿರುತ್ತಾ. ಇನ್ನು 90ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಕರ್ನಾಟಕದ ಸೆಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದಪ್ಪ ಅಂದ್ರೆ ಷಡ್ಭುಜಾಕೃತಿ. ಹಾಗಾಗಿ 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇ ಆಯ್ಕೆ ಷಡ್ಭುಜ. ಇನ್ನು 91ನೇ ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿ ಅಂತ ಕೇಳ್ಯಾರ. ಕಾಂಡ್ಲಾ ಗುಜರಾತ್ನಲ್ಲಿ ಬರುವಂಥ ಒಂದು ಬಂದರು, ಕೊಚ್ಚಿನ್ನು ಕೇರಳದೊಳಗೆ ಬರುವಂಥದ್ದು, ಪಾರಾದೀಪ ಒಡಿಶಾದೊಳಗೆ ಬರುವಂಥದ್ದು, ವಿಶಾಖಪಟ್ಟಣ ಆಂಧ್ರ ಪ್ರದೇಶದೊಳಗೆ ಬರ್ತಾ, ಹಾಗಾಗಿ ತಮಿಳುನಾಡೊಳಗೆ ಬರಲ್ಲ. ಹಾಗಾಗಿ ಇದರೊಳಗೆ ಸರಿಯಾದ ಜೋಡಿ ಪದ ಯಾವುದು ಆಗಿಲ್ಲಪ್ಪ ಅಂದ್ರೆ ಆಯ್ಕೆ 4 ವಿಶಾಖಪಟ್ಟಣ ತಮಿಳುನಾಡು ಆಗಿರುತ್ತೆ. ಹಾಗಾಗಿ
ಇನ್ನು 92ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಇಸ್ರೋ ಇದರ ವಿಸ್ತೃತ ರೂಪ ಏನಪ್ಪ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆಗಿರುತ್ತೆ. ಇನ್ನು 93ನೇ ಪ್ರಶ್ನೆ ಫುಟ್ಬಾಲ್ ಆಟದ ತಂಡವೊಂದರಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟಾಗಿರುತ್ತಪ್ಪ ಅಂದ್ರೆ ಆಯ್ಕೆ 2 11 ಜನ ಒಟ್ಟು ಫುಟ್ಬಾಲ್ ತಂಡದಲ್ಲಿ ಆಡುವಂಥ ಆಟಗಾರರು ಆಗಿರ್ತಾರೆ. ಇನ್ನು 94ನೇ ಪ್ರಶ್ನೆ ಏನಪ್ಪ ಅಂದ್ರೆ ಪಾದಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ ಯಾವುದಪ್ಪ ಅಂದ್ರೆ ಜಿಬ್ರಾ ಕ್ರಾಸಿಂಗ್ ಅಥವಾ ಜಿಬ್ರಾ ಪಟ್ಟಿ ಅಂತ ನಾವು ಕರಿತೀವಿ. ಇನ್ನು 95ನೇ ಪ್ರಶ್ನೆ ಏನಪ್ಪ ಅಂದ್ರೆ ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಯಾವುದಪ್ಪ ಅಂದ್ರೆ ಕಾಳು ಮೆಣಸು ಆಗಿರುತ್ತೆ. ಹಾಗಾಗಿ 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಯ್ಕೆ 4 ಕಾಳು ಮೆಣಸು. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರೋ ಸಮುದ್ರ ಯಾವುದಪ್ಪ ಅಂದ್ರೆ ಅರಬ್ಬಿ ಸಮುದ್ರ. ಬಂಗಾಳಕೊಲ್ಲಿ ಪೂರ್ವ ಭಾಗಕ್ಕೆ ಬರ್ತಾ ಹಿಂದೂ ಮಹಾಸಾಗರ ಕೆಳಗೆ ದಕ್ಷಿಣಕ್ಕೆ ಬರ್ತಾ, ಹಾಗಾಗಿ ಅರಬ್ಬಿ ಸಮುದ್ರ ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರೋ ಸಮುದ್ರ ಯಾವುದಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಆಗಿರುತ್ತೆ. ಇನ್ನು 97ನೇದ್ದು ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿ ಹರಡಿಕೊಂಡಿದೆಪ್ಪ ಅಂದ್ರೆ ಪಂಜಾಬು, ಹರಿಯಾಣ, ಗುಜರಾತ್. ಹಾಗಾಗಿ 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತೆ. ಇನ್ನು 98ನೇ ಪ್ರಶ್ನೆ ಏನಪ್ಪ ಅಂದ್ರೆ ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸಾಂದ್ರ ಬೇಸಾಯ ಅಂತ ಕರೀತಾರೆ. ಇನ್ನು 99ನೇ ಪ್ರಶ್ನೆ ಏನಪ್ಪ ಅಂದ್ರೆ ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಕೀರ್ತನ ಮತ್ತು ರಾಜುಗಿರೋ ಸಂಬಂಧವನ್ನು ಗುರುತಿಸಿ ಅಂತ ಐತಿ. 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು, 4ನೇ ತಲೆಮಾರು. ಹಾಗಾಗಿ ಆಯ್ಕೆ 99ನೇ ಪ್ರಶ್ನೆಗೆ ಆಯ್ಕೆ 1 ಮೊಮ್ಮಗಳು ಮತ್ತು ಅಜ್ಜ ಅಂತ ಸಂಬಂಧವನ್ನು ಹೊಂತಾರೆ. ಇನ್ನು 100ನೇ ಪ್ರಶ್ನೆ ಕೊನೆಯದಾಗಿ 100ನೇ ಪ್ರಶ್ನೆ ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಕಸದ ವಿಲೇವಾರಿ ನಗರಗಳಲ್ಲಿ ಸರ್ವೇ ಸಾಮಾನ್ಯ ಆಗಿರುತ್ತೆ. ಟ್ರಾಫಿಕ್ ಜಾಮ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಕೊಳಚೆ ಪ್ರದೇಶಗಳು ಸಾಕಷ್ಟು ನಗರದೊಳಗೆ ಕಂಡು ಬರುತ್ತೆ. ಹಾಗಾಗಿ ಸ್ವಚ್ಛ ಮತ್ತು ಶುದ್ಧ ಪರಿಸರದ ಕೊರತೆ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ನಗರದೊಳಗೆ ಕಂಡು ಬರುತ್ತೆ. ಹಾಗಾಗಿ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರ್ತಪ್ಪ ಅಂದ್ರೆ ಆಯ್ಕೆ 4 ಸ್ವಚ್ಛ ಮತ್ತು ಶುದ್ಧ ಪರಿಸರದ ಕೊರತೆ ಇರುತ್ತೆ. ಹಾಗಾಗಿ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರುತ್ತೆ. ಎಲ್ಲ ಪಾಲಕರು ಮತ್ತು ಮಕ್ಕಳು ಇಲ್ಲಿ ಮಟ್ಟ ನಮ್ಮ ಎಲ್ಲ ಸಬ್ಜೆಕ್ಟ್ಗಳನ್ನು ಉತ್ತರಗಳನ್ನು ನೀವು ಆನ್ಸರನ್ನು ನೋಡ್ಕೊಂಡು ಬಂದಿರಿ. ಯಾವ್ಯಾವ ಉತ್ತರಗಳು ಸರಿಯಾಗಿರ್ತಾವೋ ಆ ಉತ್ತರಗಳನ್ನು ಕರೆಕ್ಟಾಗಿ ಮಾಡ್ಕೊಂಡ್ರಿ. ಇವೆಲ್ಲ ಉತ್ತರಗಳನ್ನ ನೋಡ್ಕೊಂಡ್ಮೇಲೆ ನೀವೆಲ್ಲ ಮಾರ್ಕ್ಸನ್ನ ಟೋಟಲ್ ಮಾಡ್ತೀರಿ. ಟೋಟಲ್ ಮಾಡಿದ ಮೇಲೆ ಫೇಲು ಪಾಸು ಅಂತಂದು ವಿಚಾರ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲವನ್ನು ಚೆಕ್ ಮಾಡಿ ಎಷ್ಟು ಉತ್ತರಗಳು ಸರಿಯಾಗಿರ್ತಾವೆ ಅಷ್ಟು ಮಾರ್ಕ್ಸ್ ಹಾಕಿ ಆರಾಮ್ಸೆ ಹೋಗಿ ನಿಮ್ಮ ಮನೆಗೆ ಇರೋ ಟ್ರಂಕ್ನೇ ಮುಚ್ಚಿಟ್ಟು ಬಂದುಬಿಡ್ರಿ. ಅದನ್ನು ಬಿಟ್ಟು ಚೆಕ್ ಮಾಡ್ಕೊಂಡು ನನ್ನ ಮಗ ಫೇಲ್ ಆದ್ನ ಪಾಸ್ ಆದ್ನ ಅಂತ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರೇ ಬಿಡಲ್ಲ, ನಮ್ಮ ಮೊರಾರ್ಜಿ ವಸತಿ ಶಾಲೆಯಾರ ಬಿಡಲ್ಲ. ಯಾವ ವಿದ್ಯಾರ್ಥಿಯನ್ನು ಕೂಡ ಫೇಲ್ ಮಾಡೋಕ್ಕೆ ಹೋಗಲ್ಲ. ಅವರು ಸೆಲೆಕ್ಟ್ ಆಗ್ಯಾನ, ಸೆಲೆಕ್ಟ್ ಆಗಿಲ್ಲ ಎರಡೇ ಹೇಳ್ತಾರೆ. ಅವ್ರು ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟ್ ಅಂತಾರೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ವೇಟ್ ಮಾಡಿರಿ, ಇನ್ನೊಂದು ರೌಂಡಿಗೆ ಕೂಡ ಚಾನ್ಸ್ ಐತಿ ಅಂತಂದು ಹೇಳ್ತಾರೆ. ನಾವು ಹಂಗಾಗಿ ಮಕ್ಕಳನ್ನು ಮುಂದೆ ಕುಂದಿಸ್ಕೊಂಡು ನೀ ಕಡಿಮೆ ಮಾರ್ಕ್ಸ್ ತೊಗೊಂಡು ಫೇಲ್ ಆಕಿ ನೋಡು, ಫೇಲ್ ಆದ ಅಂತಂದು ಮಕ್ಕಳನ್ನ ಕುಗ್ಸೋಕೆ ಹೋಗ್ಬೇಡ್ರಿ. ನಮಗೆ ಮೊರಾರ್ಜಿಯ ಪಾಸ್ ಆದ್ರೆ ಅದೇ ಮಕ್ಕಳ ಜೀವನ ಅಲ್ಲ, ಮುಂದೆ 6, 7, 8, 10ನೇ ಕ್ಲಾಸ್ ಮಟ್ಟ ಐತೆ ನಿಮ್ಮ ಹುಡುಗಂದು. ಈಗ ಒಂದು ಸಣ್ಣ ಬೀಜ ಹಾಕಿವಿ ನಾವು ಭೂಮಿಗೆ, ಬೆಳಿತೈತಿ. ಜಾಸ್ತಿ ಪಾಲಕರು ಕೂಡ ಮಕ್ಕಳು ಕೂಡ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಎಷ್ಟು ಉತ್ತರಗಳು ಸರಿಯಾಗಿರುತ್ತೋ ಅಷ್ಟು ಮಾಡ್ಕೊಂಡು ಕರೆಕ್ಟ್ ಪದ್ಧತಿ ಮಾಡಮ್ರಪ್ಪ ಅಂತಂದರೆ ಪರೀಕ್ಷೆ ಫಲಿತಾಂಶಕ್ಕೆ ಕಾದು ನೋಡಮ್ರಿ. ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಎಷ್ಟಾದ್ರೂ ಬಿಡಲಿ, 0 ಬಿಡಲಿ, 100ಕ್ಕೆ 100 ಆದರೂ ಬಿಡಲಿ, ಎಷ್ಟು ಅಂಕಗಳಾದರೂ ಕೂಡ ಬಿಡಲಿ, ಏನು ಮಾಡಬೇಕಪ್ಪ ಅಂತ ನಿಮ್ಮ ಮಗು ತೆಗೆದುಕೊಳ್ಳಿ. ನೀವೇನು ಮಾಡಿರಿ, ಆ ಅಂಕಗಳನ್ನ ತೆಗೆದುಕೊಂಡು ಚಲೋ ತಗೋಪ್ಪ ಅಂತಂದು ಇಲ್ಲಿಗೆ ಅದನ್ನು ಹೆಂಡ್ ಮಾಡಿ ಕೈ ಬಿಟ್ಟುಬಿಡ್ರಿ. ಇಲ್ಲಿಕಪ್ಪ ಮುಂದೆ ಕುಂದಿಸ್ಕೊಂಡು ಆ ಹುಡುಗನ್ನು ಕೂಡ ಬೈಯೋದು ಗೀಯೋದು ಆ ರೀತಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಪಾಲಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ಶುಭವಾಗಲಿ. ಓಕೆ, ಧನ್ಯವಾದಗಳು.